ಕುಣಿಗಲ್ ತಾಲೂಕಿನ ಸಂತೆಮಾವತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾನುವಾರ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. 24 ಮಂದಿ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದರು. ಚುನಾವಣೆ ಪ್ರಾರಂಭವಾದ ಬಳಿಕ ಮತದಾನ ವಿಷಯಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಖಂಡರು ತಮ್ಮ ಬೆಂಬಲಿಗರಿಗೆ ಮತ ಹಾಕಿಸುವ ಭರದಲ್ಲಿ ಎರಡು ಬಣಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಪೊಲೀಸರ ಸಮ್ಮುಖದಲ್ಲಿ ಚುನಾವಣೆ ಮುಂದುವರೆದಿತ್ತು. ಮಧ್ಯಾಹ್ನದ ನಂತರ ಚುನಾವಣೆಯ ಕಾವು ತಾರಕಕ್ಕೇರಿತು. ಈ ಮಧ್ಯೆ ಖಾಸಗಿ ವ್ಯಕ್ತಿಯೊಬ್ಬ ಮತಪತ್ರಗಳನ್ನು ತಂದು ಮತಪೆಟ್ಟಿಗೆಯಲ್ಲಿ ಹಾಕುವ ಸಂದರ್ಭದಲ್ಲಿ ಅಲ್ಲೇ ಮತಗಟ್ಟೆಯಲ್ಲಿ ಇದ್ದ ಬೂತ್ ಏಜೆಂಟ್ ಕದ್ದು ಮತ ಚಲಾಯಿಸುವುದನ್ನು ಗಮನಿಸಿ ಮತಪತ್ರ ಸಹಿತ ಹಿಡಿದಿದ್ದಾರೆ. ತನ್ನ ತಪ್ಪು ಅರಿವಾಗುತ್ತಿದ್ದಂತೆ ಆರೋಪಿ ಶಿವಕುಮಾರ್ ಎಂಬಾತ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಬಳಿಕ ಮಾಹಿತಿ ತಿಳಿಯುತ್ತಿದ್ದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯರು ಮತಗಟ್ಟೆಗೆ ನುಗ್ಗಿ ಚುನಾವಣೆಯ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರೆ ಕೆಲವರು ಚುನಾವಣೆ ಅಧಿಕಾರಿಗೆ ಥಳಿಸಿದ್ದಾರೆ. ಘಟನೆ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಸ್ಥಳಕ್ಕೆ ತುಮಕೂರು ಪೊಲೀಸ್ ಉಪ ಅಧೀಕ್ಷಕರಾದ ಪುರುಷೋತ್ತಮ್ ಸ್ಥಳಕ್ಕೆ ಆಗಮಿಸಿ ಸ್ಥಳೀಯ ಅಧಿಕಾರಿಗಳ ನೇತೃತ್ವದಲ್ಲಿ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡ ಪೊಲೀಸರು ಮತದಾರರನ್ನು ಹಾಗೂ ಸ್ಥಳೀಯರನ್ನು ನಿಯಂತ್ರಣಕ್ಕೆ ತರುವಲ್ಲಿ ಹರಸಾಹಸ ಪಡುವಂತಾಯಿತು. ಬಳಿಕ ಚುನಾವಣೆ ಅಕ್ರಮದಲ್ಲಿ ಚುನಾವಣೆಯ ಅಧಿಕಾರಿ ಸುನಿಲ್ ನೇರವಾಗಿ ಶಾಮೀಲಾಗಿದ್ದಾರೆ. ಆದ್ದರಿಂದ ಮತಪತ್ರಗಳು ಖಾಸಗಿ ವ್ಯಕ್ತಿಗಳ ಕೈಗೆ ನೀಡಲಾಗಿದೆ. ಇದೊಂದು ವ್ಯವಸ್ಥಿತ ಸಂಚು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಜೆಡಿಎಸ್ ಮುಖಂಡ ಬಿಎನ್ ಜಗದೀಶ್ ಮಾತನಾಡಿ, ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಅಕ್ರಮ ನಡೆಯಲು ಶಾಸಕರೇ ನೇರ ಹೊಣೆ. ಅವರ ಕುಮ್ಮಕ್ಕಿನಿಂದಲೇ ಚುನಾವಣೆ ಅಧಿಕಾರಿಗಳು ಮತಪತ್ರ ಬೇರೆಯವರಿಗೆ ನೀಡಿ ಅಕ್ರಮ ಎಸಗಲು ನೆರವಾಗಿದ್ದಾರೆ. ಈ ವೇಳೆ ಡಿವೈಎಸ್ಪಿ ಓಂ ಪ್ರಕಾಶ್, ಸಿಪಿಐ ನವೀನ್ ಗೌಡ, ತುರುವೇಕೆರೆ ಸಿಪಿಐ ಲೋಹಿತ್, ಕುಣಿಗಲ್ ಸಿಪಿಐ ಮಾಧ್ಯ ನಾಯಕ್ ಸ್ಥಳದಲ್ಲಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರು. ಬಳಿಕ ಪೊಲೀಸರು ಚುನಾವಣೆ ಅಧಿಕಾರಿ ಸುನಿಲ್ ರವರನ್ನು ವಶಕ್ಕೆ ಪಡೆದು ಕರೆದೊಯ್ದರು. ವರದಿ ಎಚ್ಎಂ ಅಶೋಕ್, ಕುಣಿಗಲ್, ಎನ್ಕೆಎಸ್ ಟಿವಿ4. ಯಾರ್ಯಾರು ಗೊತ್ಕೊಂಡವ್ರೆ ತೋರ್ಸು ನೋಡಪ್ಪ. ಡಬ್ಬ ಓಪನ್ ಆಗುತ್ತೆ ಆಯ್ತಾ. ನಮಗೆ ಕೊಟ್ಟ ತಕ್ಷಣ ಓಪನ್ ಮಾಡಿ ಅಲ್ಲಿ ಒಂದು ಯಾರು ಕೊಟ್ಟವ್ರೆ ಅವ್ರ ಸಮ್ಮುಖದಲ್ಲೇ ಓಪನ್ ಮಾಡಿ. ಅದರಲ್ಲಿ ಸರ್ ಎಲ್ಲ ಬಾಕ್ಸ್ ಓಪನ್ ಇವತ್ತೇನು ಸಂತೆಮಾವತ್ತೂರು ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಕಳ್ಳ ಮತದಾನ ಅಧಿಕಾರಿ ಏನೋ ನಾವು ಅಯೋಗ್ಯ ಒಬ್ಬ ಸುನಿಲ್ ಅಂತ ಚುನಾವಣಾಧಿಕಾರಿಗೆ ಅಪಾಯಿಂಟ್ ಮಾಡಿದ್ರು. ಇದು ಅಪಾಯಿಂಟ್ ಮಾಡಿಸ್ಕೊಂಬಂದಿದ್ದು ಶಾಸಕರ ಕುಂಭಕ್ಕೂ ಸರ್ಕಾರ ಇದೆ ಅಂದ್ಬಿಟ್ಟು ಶಾಸಕರು ಮಾಡಬಾರ್ದು ಅನಾಚಾರಗಳನ್ನ ತಾಲೂಕಲ್ಲಿ ಮಾಡ್ಲಿಕ್ಕೆ ಕೊಟ್ಟಿರುವಂಥದ್ದು. ಶಾಸಕರು ಕುಂಭಕ್ಕಿಂದ ಇವತ್ತು ಅಯೋಗ್ಯ ಒಬ್ಬ ಅವನ ಹಿಂದೆ ರಾಮನಗರದಲ್ಲಿದ್ದ ಅಲ್ಲೂ ಇದೇ ರೀತಿ ಚುನಾವಣೆ ಅಕ್ರಮ ಮಾಡಿ, ಹಾಸನದಲ್ಲಿದ್ದರೂ ಚುನಾವಣೆ ಅಕ್ರಮ ಮಾಡಿ ಇವನು ಅಯೋಗ್ಯನ ಕುಣೂರು ತಾಲೂಕಿಗೆ ಹಾಕ್ಸ್ಕೊಂಬಂದು ಇಂಥ ಮಹಾನ್ ಪುರುಷನ್ನ ಈ ತಾಲೂಕಿನ ಶಾಸಕರು ಇವ್ರ ಜೊತೆಗೆ ಅಕ್ರಮ ಮಾಡಲಿಕ್ಕೆ ಇವತ್ತು ಕುಣಿಗಲ್ ತಾಲೂಕಿಗೆ ಹಾಕ್ಸ್ಕೊಂಬಂದೆ. ಇವತ್ತು ಚುನಾವಣಾ ಅಧಿಕಾರಿನೇ ನೇರವಾಗಿ ಶಾಮೀಲಾಗಿ ಏನು ಕಾಂಗ್ರೆಸ್ಸು ಅಭ್ಯರ್ಥಿಗಳ ಪರ ಶರೀಕಾಗಿ ಈ ಅಭ್ಯರ್ಥಿಗಳಿಗೆ ಮತದಾನ ಮಾಡಿಸ್ಬೇಕು ಅಂದ್ಬಿಟ್ಟು ಅವನೇ ಸುಮಾರು ಬ್ಯಾಲೆಟ್ ಪೇಪರ್ಗಳನ್ನ ಕಂಪ್ಲೀಟು ಒಂದು ಬಂಡಲನ್ನೇ ಬ್ಯಾಲೆಟ್ ಪೇಪರ್ನ ಕಾಂಗ್ರೆಸ್ನ ಕೆಲವು ಪುಡಾರಿಗಳಿಗೆ ಕೊಟ್ಟು ಅವ್ರ ಮುಖಾಂತರ ಹೊರಗಡೆ ಮತದಾನ ಮಾಡಿಸ್ಕೊಂಡು ಅದನ್ನು ಗೌಪ್ಯವಾಗಿ ತೊಗೊಂಬಂದು ಕಿಟಕಿಯಿಂದ ಒಬ್ಬ ಶಿವಕುಮಾರ್ ಅಂತ ಏಜೆಂಟ್ ಆಗಿದ್ದ ಅವ್ನು ಹೊರಗಡೆ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದ. ಇವನು ಏಜೆಂಟ್ಗಳು ಆಚರಿಸಿದ ಸಂದರ್ಭದಲ್ಲಿ ಒಳಗಡೆ ಡಬ್ಬು ತುಂಬ್ತಾ ಇದ್ದ. ಸುಮಾರು 150-200 ಓಟನ್ನ ಈ ಥರ ಕಳ್ಳ ಮತದಾನದಲ್ಲಿ ಇವನು ಮಾಡಿದ್ದಾನೆ. ಈ ಅಕ್ರಮ ಮಾಡಿ ಚುನಾವಣಾ ಅಧಿಕಾರಿನೇ ಅಕ್ರಮ ಮಾಡಿದ್ದಾನೆ. ಹಾಗಾಗಿ ಚುನಾವಣಾ ಅಧಿಕಾರಿ ಮೇಲೆ ದೂರು ಕೊಟ್ಟಿದ್ದೀವಿ. ಚುನಾವಣಾ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಆ ಅಯೋಗ್ಯನ ಸಸ್ಪೆಂಡ್ ಮಾಡಬೇಕು. ಅವನು ಈ ಅಯೋಗ್ಯ ಕೆಲಸ ಮಾಡ್ಕೊಂಡು ಎಲ್ಲ ಕಡೆನೂ ಮಾಡಬಾರ್ದು ಮಾಡಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿ ಎಲ್ಲ ಕಡೆನೂ ಅವನ ಮೇಲೆ ಶಿಸ್ತು ಕ್ರಮವಾಗಿ ಇಲ್ಲಿ ಬಂದಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಚುನಾವಣೆ ರದ್ದು ಮಾಡಿದ್ದೀನಿ ಅಂತ ಬರ್ಕೊಟ್ಟಿದ್ದಾನೆ ಚುನಾವಣಾ ಅಧಿಕಾರಿ, ರದ್ದು ಮಾಡಿದ್ದೀವಿ ಅಂತ ಬರ್ಕೊಟ್ಟಿದ್ದಾನೆ. ನಾವು ನಾಳೆ DRO ಮತ್ತು ಸಂಬಂಧಪಟ್ಟ ಕೋಪಟ್ಟಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿ ಆಮೇಲೆ ಶಿಸ್ತು ಕ್ರಮ ಆಗಬೇಕು. ಇದು ಮತ್ತೆ ಮರು ಚುನಾವಣೆ ಆಗಬೇಕಿದು. ಉನ್ನತ ಮಟ್ಟ ತನಿಖೆಗೆ ಏನಾದ್ರು ಆದೇಶ ಆಗಲೇಬೇಕಿದು. ಯಾಕೆ ಅಂತಂದ್ರೆ ಇದು ಶಾಸಕರ ಕುಮ್ಮಕ್ಕಿನಲ್ಲಿ ಇದೆಲ್ಲ ಆಗಿರುವಂಥದ್ದು.
ಶಾಸಕರ ಕುಮ್ಮಕ್ಕಿಂದಲೇ ಇದಾಗಿರುವಂಥದ್ದು. ಹಾಗಾಗಿ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಮತ್ತೆ ಇವನು ಯಾರ್ಯಾರ ಜೊತೆ ಸಂಪರ್ಕ ಇದ್ದಾನೆ ಅಧಿಕಾರಿ ಸುನೀಲ್, ಯಾರ್ಯಾರ ಜೊತೆ ಸಂಪರ್ಕ ಇದ್ದಾನೆ ಅವ್ರ ಮೇಲೆ ಕ್ರಮ ತಗೋಬೇಕು. ಒಬ್ಬ ಆರೋಪಿ ಹೊಡೋಗಿದ್ದಾನೆ, ನಾವು ಒಂದು ದೂರು ಕೊಟ್ಟಿದ್ದೀವಿ. ಅವನು ಚಿಕ್ಕಮಾವತೂರು ಚೂರಿ ಸಬ್ಗೈನ ಮಗ ಶಿವಕುಮಾರ್ ಅನ್ನೋನು ಹೊಡೋಗಿದ್ದಾನೆ. ಅವನ ಹತ್ರ ಸುಮಾರು 150 200 ಇನ್ನು ಬ್ಯಾಲೆಟ್ ಪೇಪರ್ ಇದ್ದು ಆಲ್ರೆಡಿ ಹಾಕಿರೋಂಥ ಏನು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಹಾಕಿರೋಂಥ ಬ್ಯಾಲೆಟ್ ಪೇಪರ್ಗಳಿದ್ದು ಅವ್ನು ತೊಗೊಂಡು ಹೊಡೋಗಿದ್ದಾನೆ. ಕೆಲವು ಮಾತ್ರ ನಮ್ಮ ಬಾಲು ಏಜೆಂಟ್ ಆಗಿದ್ದರು, ಅವರು ಬೂತ್ ಒಳಗಡೆ ಚುನಾವಣಾ ಅಧಿಕಾರಿ ಆಗ್ತಂಥ ಸಂದರ್ಭದಲ್ಲಿ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಒಂದೇ ಸಲ ಇಷ್ಟು ಆಗ್ತಿದೆ ಅಂತ ಕಿತ್ಕೊಂಡಿರುವಂಥದ್ದು. ಸೊ ಅದನ್ನು ಮಾತ್ರ ನಾವು ಈಗ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೀವಿ. ಈಗ ಮುಂದಿನ ಕ್ರಮ ನೋಡೋಣ, ಪೊಲೀಸ್ ಇಲಾಖೆ ಅಂತ ಕ್ರಮ ತಗೊಳ್ತಾರೆ, ನೋಡ್ತೀವಿ. FIR ಆಗಬೇಕು ಅಂತ ಹೇಳಿದ್ವಿ, ಅವ್ನು ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಚುನಾವಣೆ ಅಕ್ರಮ. ಈ ಮಡಕಳ್ಳಿ ಚುನಾವಣೆ ಇದೇ ರೀತಿ ಅಕ್ರಮ ಮಾಡಿರೋದು. ಮಡಕಳ್ಳಿ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಅಕ್ರಮ ಆಯಿತು. ಜಾಣಗೆರೆ ಚುನಾವಣೆ ಇದೇ ರೀತಿ ಅಕ್ರಮ ಆಯಿತು. ಆದರೂ ಕೂಡ ಚುನಾವಣಾ ಅಧಿಕಾರಿಗಳು ಶಾಮೀಲಾಗಿ ಅದನ್ನ ಒಂದು ಪರವಾಗಿ ಚುನಾವಣೆ ಘೋಷಣೆ ಮಾಡಿಕೊಂಡ್ರು. ಈ ರೀತಿ ಅಕ್ರಮ ಮಾಡಿ ರಂಗನಾಥ್ ಅವರು ತಾಲೂಕಿನಲ್ಲಿ ಶಾಸಕರಾಗಿ ಬಂದಾದ್ಮೇಲೆ ಬರೋದಕ್ಕಿಂತ ಮುಂಚೆ ತವಾ ಕುಕ್ಕರು ಈ ಥರ ಅನಾಚಾರಗಳು ಮಾಡ್ಕೊಂಡು ರಾಜಕೀಯ ವ್ಯಭಿಚಾರ ಮಾಡಿಕೊಂಡು ಇವತ್ತು MLA ಆಗಿರೋದು. ರಂಗನಾಥ್ ಈ ಸೇವೆ ಮಾಡಿ ತಾಲೂಕಲ್ಲಿ MLA ಆಗಿಲ್ಲ. ನಾನು ರಂಗನಾಥ್ ಹೇಳಿಕ್ಕೆ ಇಷ್ಟಪಡ್ತೀನಿ, ದೊಡ್ಡ ನೀತಿವಂತ MBBS ಅಂತ ಹೇಳ್ತಾರಪ್ಪ ಮಹಾನ್ ಪುರುಷ. ನಾಚಿಕೆ ಆಗಬೇಕು. ಈ ರೀತಿ ಚುನಾವಣಾ ಅಕ್ರಮ ಮಾಡಿ ಚುನಾವಣೆಯಲ್ಲಿ ಗೆಲ್ಸ್ಕೊಳ್ಳಿಕ್ಕೆ ನಾಚಿಕೆ ಆಗಬೇಕು. ನಿನಗೆ ತಾಕತ್ತಿದ್ರೆ ನೇರವಾಗಿ ಚುನಾವಣೆ ಮಾಡ್ತಿದ್ದೆ. ಈ ರೀತಿ ಅಕ್ರಮ ಅಲ್ಲ. ಚುನಾವಣೆ ವ್ಯವಸ್ಥೆನ ವ್ಯಭಿಚಾರಿ ವ್ಯವಸ್ಥೆ, ಇವೆಲ್ಲ ರಾಜಕೀಯ ವ್ಯಭಿಚಾರ ಅಂತಾರಕ್ಕೆ. ಇದು ಅಕ್ರಮ. ನಾವು ಖಂಡಿಸ್ತೀವಿ. JDS ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, ಇದನ್ನು ಖಂಡಿಸ್ತೀವಿ. ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ತಾಲೂಕಿಗೆ ಬಂದ್ಗೆ ನಾವು ಕರೆ ಕೊಡ್ತೀವಿ.